ಹಾಯ್ ಹಲೋ ನಮಸ್ಕಾರ. ನೀತಿ ಲಾಗ್ಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತುಂಬ ದಿನ ಆಯಿತು, ನಾನೇ ಸ್ವಲ್ಪ ವೀಡಿಯೋಸನ್ನು ಅಪ್ಲೋಡ್ ಮಾಡಿರಲಿಲ್ಲ. ಹತ್ರ 1 ತಿಂಗಳು ಆಯಿತು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಜಾಸ್ತಿ ಆಗಿದ್ದಕ್ಕೆ ಸಾರಿ. ಇನ್ಮೇಲೆ ರೆಗ್ಯುಲರ್ ಆಗಿರ್ತೀನಿ, ಪ್ರತಿ ಸತಿ ಪ್ರಾಮಿಸ್ ಮಾಡೋ ಥರ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಯಾಕಂದರೆ ನನ್ನ ವಾಯ್ಸ್ ನಿಜವಾಗ್ಲೂ ಹೋಗಿಬಿಟ್ಟಿದೆ. ಬಟ್ಟು ಹಾಕ್ತೆ ತುಂಬ ದಿನ ಆಗಿತ್ತಲ್ಲ ವಿಡಿಯೋ, ಅದಕ್ಕೆ ಹಾಕಲೇಬೇಕು ಅಂತ ವಿಡಿಯೋ ಹಾಕ್ತಾ ಇದ್ದೀನಿ. ಕೋಲ್ಡ್ ಆಗಿರೋದ್ರಿಂದ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಬೇರೆ ಬೇರೆ ಲಾಗ್ಸನ್ನು ಹಾಕ್ತಾ ಇರ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕಲ್ವಾ? ಆದರೆ ಮಾತ್ರ ಅಲ್ವಾ ಗೊತ್ತಾಗೋದು ನಾನು ವೀಡಿಯೋ ಹಾಕ್ತಾ ಹಾಕ್ತಾ ಇಲ್ವಾ ಅಂತ. ಓಕೆ ಫೈನ್. ಇವತ್ತು ನಾನು ಹೋಗ್ತಾ ಇರೋದು ಗೌಡ್ಗೆರೆಗೆ. ಗೌಡ್ಗೆರೆ ಬಗ್ಗೆ ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ನೋಡಿರ್ತೀರ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಮೇಲೆ ತುಂಬ ಜನಕ್ಕೆ ಪ್ರಶ್ನೆಗಳು ಇರುತ್ತೆ. ಈ ದೇವಸ್ಥಾನದಲ್ಲಿ ಅಂಥ ಪವಾಡಗಳು ಆಗತ್ತಾ? ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಹೇಳ್ದಂಗೆ ಇಲ್ಲಿ ಶಕ್ತಿ ಇದೆಯಾ ಅಂತ. ಯಾಕಂದರೆ ಇತ್ತೀಚೆಗೆ ಎಲ್ಲನೂ ಕಮರ್ಷಿಯಲ್ ಆಗಿರೋದ್ರಿಂದ, ಎಲ್ಲನೂ ಪ್ರಮೋಷನ್ ಮಾಡಿಸೋದ್ರಿಂದ ಯಾವುದಾದ್ರೂ ಒಂದು ವಿಡಿಯೋ ಓಡ್ತು ಅಂತ ಅಂದರೆ, ಯಾರು ಒಬ್ಬರು ಹಾಕಿದ್ದು ಒಂದು ವಿಡಿಯೋ ಓಡ್ತು ಅಂತ ಅಂದರೆ, ಆ ದೇವಸ್ಥಾನಕ್ಕೆ ಅದು ಎಷ್ಟರ ಮಟ್ಟಿಗೆ ಜನ ಹೋಗ್ತಾರೆ ಅಂದರೆ, ಈ ಹಿಂದೆ ಗಾದೆ ಹೇಳ್ತಿದ್ರಲ್ಲ, ಜನ ಮರುಳೋ ಜಾತ್ರೆ ಮರುಳೋ ಅಂತ, ಹಂಗಾಗ್ಬಿಡುತ್ತೆ. ಸೊ ಇಲ್ಲಿಗೂ ಕೂಡ ತುಂಬ ಅಂದರೆ ತುಂಬ ಜನ ಹೋಗ್ತಾ ಇದ್ದಾರೆ, ತುಂಬಾ ಫೇಮಸ್ ಆಗ್ತಾ ಇದೆ. ನಿಮಗೂ ನಂತರ ಕನ್ಫ್ಯೂಷನ್ಸ್ ಇರ್ಬೋದು, ಇದೇನು ಸುಳ್ಳೋ ನಿಜನೋ, ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಈ ಜಾಗದ ಬಗ್ಗೆ, ಅದಕ್ಕೆ ಇಷ್ಟು ಫೇಮಸ್ ಆಗ್ತಾ ಇದೆಯಾ? ಯೂಟ್ಯೂಬು ಇನ್ಸ್ಟಾಗ್ರಾಮ್ ಬಂದಮೇಲಂತೂ ಕೆಲವು ಪ್ಲೇಸಸ್ಗಳು ಸುಮ್ಮನೆ ಎಲ್ಲ ಫೇಮಸ್ ಆಗ್ತಾ ಇದೆ ಅಂತ. ಸೊ ನನಗೂ ಕೂಡ ನನ್ನ ಕಾಟೇರಮ್ಮ ಟೆಂಪಲಿಗೆ ಹೋಗಿ ಬಂದಮೇಲೆ ಈ ಯೂಟ್ಯೂಬು, ಈ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕಲ್ಲಿ ಅದು ಎಷ್ಟು ದೇವಸ್ಥಾನಗಳು ಪ್ರಮೋಷನ್ ಆಗ್ತಾ ಇದೆ ಅಂತಂದರೆ ನಂಬಕ್ಕೆ ಆಗಲ್ಲ. ಅಷ್ಟು ದೇವಸ್ಥಾನಗಳು, ಅದರಲ್ಲಿ ಗೌಡ್ಗೆರೆನೂ ಕೂಡ ಒಂದೇ. ತುಂಬ ಜನ ಹೀರೋಯಿನ್ಸ್ ಎಲ್ಲ ಹೋಗಿದ್ದಾರೆ. ಇಲ್ಲಿ ಹೋಗಿದ್ದಕ್ಕೆ ಒಂದೇ ದಿನದಲ್ಲಿ ನನ್ನ ಬದುಕು ಬದಲಾಗ್ಬಿಡ್ತು. ನಾನು ಕಾರ್ ತೊಗೊಂಡೆ, ಸೈಕಲಲ್ಲಿದ್ದರೆ ನೀವು ಕಾರ್ ತೊಗೊಳ್ತೀರಾ, ಈ ದೇವಸ್ಥಾನದ ಮಣ್ಣನ್ನ ನೀವು ಮೆಟ್ಟಿದ್ರೆ ಸಾಕು, ಇಲ್ಲಿಗೆ ನೀವು ಕಾಲಿಟ್ಟರೆ ಸಾಕು, ನಿಮ್ಮ ಜೀವನ ಬದಲಾಗ್ಬಿಡುತ್ತೆ, ಈ ಥರದ್ದೆಲ್ಲ ಟ್ಯಾಗ್ಲೈನ್ ಹಾಕಿ, ತಮ್ಲೈನ್ ಹಾಕಿ ವಿಡಿಯೋ ಬಿಡ್ತಾ ಇದ್ದಾರೆ. ಸೊ ನನಗೂ ಕ್ರೇಜು. ನಿಮಗೆ ಗೊತ್ತಿದೆ, ನಾನು ವ್ಲಾಗ್ಸ್ ನೋಡ್ತಾ ಇದ್ದರೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ಎಲ್ಲ ದೇವಸ್ಥಾನಕ್ಕೆ ಸುತ್ತೋದೇ ಜಾಸ್ತಿ. ಅದರಲ್ಲೂ ಅಮ್ಮನವ್ರ ಟೆಂಪಲ್ ಇದೆ ಅಂತಂದರೆ ಅಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ತುಂಬ ದಿನದಿಂದ ಒಂದು 3-4 ಮಂತ್ಸಿಂದ ನಮ್ಮ ಅತ್ತೆ ಹತ್ರ ನಾನು ಹೇಳ್ತಾನೆ ಇದೆ, ಅಮ್ಮ ಹೋಗ್ಬೇಕಂದ್ರಮ್ಮ ಅಲ್ಲಿಗೆ ಅಂತ. ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೋದು ತುಂಬ ಜನಕ್ಕೆ, ಅಥವಾ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನಾನು ಮದುವೆ ಆಗಿರೋದು ನಾಗಮಂಗಲ ಹುಡುಗನ, ಅಂದರೆ ಮಂಡ್ಯ ಹುಡುಗನ. ವೇಣು ಪ್ರಾಪರ್ಲಿ ನಾಗಮಂಗಲದವರು. ಸೊ ಹಾಗಾಗಿ ಇದು ಗೌಡ್ಗೆರೆ ಮಂಡ್ಯಗೆ ಹತ್ತಿರ ಇರೋದ್ರಿಂದ ಹೋಗಬೇಕು ಅಂತ ಆಸೆ ಇತ್ತು. ಫೈನಲಿ ಒಂದು ಫೈನ್ ಡೇ ಪ್ಲ್ಯಾನ್ ಮಾಡಿ ನಾವು ಹೋದ್ವಿ. ನಾವು ಹೋಗಿದ್ದು ಶುಕ್ರವಾರ ಆಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಭಾನುವಾರ ಪೂಜೆಗಳು ಇರುತ್ತೆ, ಹಾಗಾಗಿ ಜನ ಜಾಸ್ತಿ ಇರ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೂ ಕೂಡ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಸೊ ಅತ್ತೆ, ಮಾವ, ನಾನು ಮತ್ತು ನಮ್ಮ ಅತ್ತೆ ತಂಗಿ, ಚಿಕ್ಕಮ್ಮ, ವೇಣು, ಇಷ್ಟು ಜನ ಒಟ್ಟಿಗೆ ಹೋಗಿದ್ದಿದ್ದು. ವಿಡಿಯೋದಲ್ಲಿ ನೋಡೋ ಹಾಗೇ ಅಲ್ಲಿ ಹೋಗ್ತಿದ್ದಂಗೆ, ಆ ವಿಗ್ರಹ ನೋಡ್ತಾ ಇದ್ದಂಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಇದು 60 ಅಡಿ ಎತ್ತರ ಇದೆ, 3000 kg ತೂಕ ಇದೆ. ಇದು ವಿಶ್ವದ ಅತಿ ಎತ್ತರದ ಮೊದಲ ಪಂಚಲೋಹದ ಪ್ರತಿಮೆ ಅಂತ ಕರೆಸ್ಕೊಳ್ಳುತ್ತೆ. ಚಾಮುಂಡಿ ಪ್ರತಿಮೆ ಇದು. ಇದೇ ಇಷ್ಟು ಹೈಯೆಸ್ಟು ಇರೋದು ಇದೇ ಚಾಮುಂಡಿ ಪ್ರತಿಮೆ ಅಂತ, ವಿಶ್ವದ ಮೊದಲ ಪಂಚಲೋಹದ ಪ್ರತಿಮೆ ಅಂತ ಕರೆಸ್ಕೊಳ್ಳುತ್ತೆ. ಗೌಡ್ಗೆರೆ ಈ ಹಿಂದೆ ಬಸಪ್ಪಂಗೆ ತುಂಬ ಫೇಮಸ್ ಆಗಿತ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬಸಪ್ಪ. ಈ ಬಸಪ್ಪ ಕೂಡ ಭವಿಷ್ಯ ಹೇಳ್ತಾ ಇತ್ತು. ಆಗಿನಿಂದನೂ ಕೂಡ ಅಲ್ಲಿಗೆ ತುಂಬ ಜನ ಹೋಗ್ತಾ ಇದ್ದಾರೆ. ಆದರೆ ಈ ಸನ್ನಿಧಾನ ಇದೆಯಲ್ಲ, ಇದು ಇತ್ತೀಚೆಗೆ ಫೇಮಸ್ ಆಗಿರೋದು. ನೀವು ಅಂದ್ಕೊಳ್ತಿರೋ ರೈಟ್, ಇದು 2020ರಲ್ಲೇ ಪ್ರತಿಷ್ಠಾಪನೆ ಆಗಿರೋದು. ಅವಾಗಿನಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಎಷ್ಟು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ. ಸೊ ನಾನು ಈ ಹಿನ್ನೆಲೆ ಏನು ಅಂತ ಕೇಳಿದಾಗ, ಮತ್ತು ನಾನು ಕೂಡ ಕೆಲವರು ಅದೇ ಊರಿನವ್ರ ಹತ್ರ ಮಾತಾಡಿದಾಗ, ಇಲ್ಲಿ ಒಂದು 5 ವರ್ಷದ ಹಿಂದೆ ಏನು ಅಂದರೆ ಏನೂ ಇರಲಿಲ್ಲಂತೆ. ಗೌಡ್ಗೆರೆ ಒಂದು 200 ಕುಟುಂಬ ಇರುವಂಥ ಒಂದು ಮನೆ ಆಗಿದೆ. ಇದು ಒಬ್ಬರು ಜಮೀನು, 3 ಎಕರೆ ಏನೋ ಜಮೀನಿದೆ. ಇವ್ರಿಗೆ ತುಂಬ ವರ್ಷಗಳ ಹಿಂದೆ ಭೀಮನ ಅಮಾವಾಸ್ಯೆಯಲ್ಲಿ ಒಂದು ಮೂರ್ತಿ ಸಿಗುತ್ತಂತೆ ಚಾಮುಂಡಿದ್ದು. ಅದನ್ನು ಅವರು ಜೀರ್ಣೋದ್ಧಾರ ಮಾಡಬೇಕು ಅಂತ ಭಾವಿಸ್ತಾರಂತೆ. ಅಷ್ಟೊತ್ತಿಗೆ ಯಾರೋ ಒಬ್ಬರು ಸನ್ಯಾಸಿಗಳು ಬರ್ತಾರೆ. ಅವರು ಹೇಳ್ತಾರಂತೆ, ಇದನ್ನು ತುಂಬ ಎತ್ತರಕ್ಕೆ ನೀವು ತೆಗೆದುಕೊಂಡು ಹೋದರೆ ಈ ಊರು ಅಭಿವೃದ್ಧಿ ಆಗುತ್ತೆ, ನೀವು ಅಭಿವೃದ್ಧಿ ಆಗ್ತೀರಾ, ರಾಜ್ಯಕ್ಕೂ ಒಳಿತಾಗುತ್ತೆ
ಬರುತ್ತೆ ಅಂತ. ಆವತ್ತಿನಿಂದ ಇವರು ಪರಿಶ್ರಮ ಹಾಕಿ ಈ ದೇವಸ್ಥಾನವನ್ನು ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಇದು ಪಂಚಲೋಹದ್ದು. ಇವರು ಈ ದೇವಸ್ಥಾನ ಕಟ್ಟೋಷ್ಟೊತ್ತಿಗೆ ಇವ್ರ ಹತ್ರ ಇದ್ದಿದ್ದು ಕೇವಲ 1,50,000 ಹಣ ಮಾತ್ರ ಅಂತೆ. ಇಡೀ ಊರವರೆಲ್ಲ ಮನ್ಸು ಮಾಡಿದ್ಮೇಲೆ ಕೆಲವ್ರು ಮೂಗ್ನತ್ತು, ಕೆಲವರು ಕಿವಿ ಓಲೆ, ಕಬ್ಬಣ, ರಾಡು, ಮನೇಲಿರೋದು ಹಳೇದು ಏನೇನು ಐಟಮ್ಸ್ಗಳಿತ್ತು ಅದನ್ನೆಲ್ಲ ತಂದುಕೊಟ್ಟು ಗುಜ್ರಿಗೆ ಹಾಕಿ ಆ ದುಡ್ಡಿನೆಲ್ಲ ಸೇರಿ ಈ ಮೂರ್ತಿನ ಮಾಡಿರೋದು. ಈ ಮೂರ್ತಿದು ಇನ್ನೊಂದು ಪವಾಡ ಏನು ಅಂದರೆ, ಮೊದಲು ಇದನ್ನು ಮಣ್ಣಲ್ಲಿ ಮಾಡಿದ್ರಂತೆ. ಇಷ್ಟು ದೊಡ್ಡ ಮೂರ್ತಿನ ಮಣ್ಣಲ್ಲಿ ಮಾಡಿದ್ರಂತೆ. ಆಗ ಮುಖದ ಛಾಯೆ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತಂತೆ, ಅಂದರೆ ರೌದ್ರವಾಗಿ ಬಂದಿತ್ತಂತೆ. ಆಮೇಲೆ ಯಾಕೋ ಸರಿಯಾಗಿಲ್ಲ, ನಮಗೆ ರೌದ್ರ ಚಾಮುಂಡಿ ಬೇಡ, ಶಾಂತ ಸ್ವರೂಪಿಣಿ ಚಾಮುಂಡಿ ಬೇಕು ಅಂತ ಪಂಚಲೋಹದಲ್ಲಿ ಮಾಡೋಣ ಅಂತ ಪಂಚಲೋಹದಲ್ಲಿ ಮಾಡಿದಾಗ ಒಂಥರ ಶಾಂತ ಸ್ವರೂಪಿಯಾದಂಥ ಮೂರ್ತಿ ಬಂದಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಇದರ ಇನ್ನೊಂದು ವಿಶೇಷ ಏನು ಅಂತಂದರೆ, ಸಪ್ತಸಾಗರ, ಸಪ್ತ ನದಿ, ಈ ಥರ 77 ಪುಣ್ಯ ಭೂಮಿಗಳಿಂದ ನೀರನ್ನೆಲ್ಲ ಸಂಗ್ರಹಿಸಿ ಈ ಪಾದದ ಕೆಳಗೆ ಹಾಕಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ನೆಲ ಕೂಡ ಪುಣ್ಯಭೂಮಿ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಮತ್ತು ಇಲ್ಲಿ 18 ಕೈಗಳಿದೆ, 18 ಅವತಾರ ಇರೋದು. 17 ಅವತಾರ ನಮ್ಮ ದೇಶದಲ್ಲಿ ಇದೆಯಂತೆ, ಇನ್ನೊಂದು ಬೇರೆ ಕಡೆ ಇದೆಯಂತೆ. ಸೊ ನಾವು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಂತ 18 ಅವತಾರ ಇರುವ ತಾಯಿ ಚಾಮುಂಡಿಯನ್ನು, ಆ ಶಕ್ತಿಯನ್ನು ಒಂದೇ ಕಡೆಯಲ್ಲಿ ನೋಡಬೇಕು ಅಂತ ಒಬ್ಬ ಸನ್ಯಾಸಿಗಳು ಇಲ್ಲಿ ಬಂದು ಭವಿಷ್ಯ ನುಡಿದಿದ್ರಿಂದ ಇಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, 18 ಕೈ ಉಳ್ಳ ಚಾಮುಂಡಿಯನ್ನು ಅಂತ ಹೇಳಿದ್ರು. ಇನ್ನು ನಾವು ಬಸಪ್ಪನ ಬಗ್ಗೆ ಮಾತಾಡೋದಾದರೆ, ಹೌದು, ಈ ಹಿಂದೆ ದೊಡ್ಡ ಬಸಪ್ಪ ಇತ್ತು, ಅದು ತುಂಬ ಅಂದರೆ ತುಂಬ ಫೇಮಸ್ ಆಗಿತ್ತು. ಈಗ ಇಲ್ಲಿಗೆ ಬೇರೆ ಬಸಪ್ಪನ ಕರ್ಕೊಂಡು ಬಂದಿದ್ದಾರೆ. ಈಗಿಲ್ಲಿರೋ ಬಸಪ್ಪನ ವರ್ತೂರು ಸಂತೋಷ್ ಇದ್ದಾರಲ್ಲ, ಬಿಗ್ ಬಾಸ್ ವರ್ತೂರು ಸಂತೋಷ್, ಅವ್ರ ಹತ್ರ ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದಿರೋದು. ಇದು ಹಳೆ ಬಸಪ್ಪನ ಸ್ಟ್ಯಾಚು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಹೇಗೆ ಅಂತಂದರೆ, ನಮ್ಮ ಕೆಲಸ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನು ಕೇಳಿ ಈ ಬಸಪ್ಪನ ಪಾದ ಪೂಜೆ ಮಾಡಿ ಕೆಳಗಡೆ ಅಲ್ಲೇ ಮಲ್ಕೋಬೇಕು. ಕೆಲಸ ಆಗುತ್ತೆ ಅಂತಂದರೆ ಬಸಪ್ಪ ನಮ್ಮನ್ನು ದಾಟ್ಕೊಂಡು ಹೋಗ್ತಾನೆ, ಕೆಲಸ ಆಗಲ್ಲ ಅಂತಂದರೆ ಬಸಪ್ಪ ದಾಟೋದೇ ಇಲ್ಲ. ಅಲ್ಲಿಗೆ ಈ ಕೆಲಸ ಆಗಲ್ಲ ಅಂತ ನಾವು ಸುಮ್ಮನಾಗಬೇಕು. ಇಲ್ಲ ಯಾವುದಾದ್ರೂ ಹರಕೆ ಉಳಿಸ್ಕೊಂಡಿದ್ರು ಕೂಡ ಬಸಪ್ಪ ನಮ್ಮನ್ನು ಕ್ರಾಸ್ ಮಾಡಲ್ವಂತೆ. ಇನ್ನು ನಿಮಗೆಲ್ಲ ಕಾಯಿ ಕಾಣ್ತಾ ಇದೆಯಲ್ಲ, ಈ ಕಾಯಿ ಏನು ಅಂತಂದರೆ, ಈ ಕಾಯಿನ ನಾವೇನಾದರೂ ಬೇಡಿಕೆ ಕಟ್ಕೊಂಡು, ದೇವರೇ ನಾನೊಂದು ಮನೆ ತೊಗೋಬೇಕು ಅಂತಿದ್ದೀನಿ, ಅಥವಾ ಕಾರ್ ತೊಗೋಬೇಕು ಅಂದ್ಕೊತಿದ್ದೀನಿ, ಅಥವಾ ಗೌರ್ಮೆಂಟ್ ಜಾಬ್ ಆಗಬೇಕು ಅಂತ ಅಂದ್ಕೊತಿದ್ದೀನಿ ಅಂತ 7 ವಾರ 7 ಸುತ್ತು ಈ ದೇವಸ್ಥಾನಕ್ಕೆ ಸುತ್ತಿ ಅಲ್ಲಿ ಕಟ್ಟಿ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅಂದ್ಕೊಂಡಿದ್ದು ಆಗತ್ತಂತೆ. ಇದು ಅಲ್ಲೆಲ್ಲ ಇರುವ ದೇವಸ್ಥಾನ. ಬಟ್ ನಂಗೆ ಇಲ್ಲಿದ್ದು ಒಂದು ಇಷ್ಟ ಆಗಿಲ್ಲ, ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ ಮೇಂಟೆನೆನ್ಸನ್ನು ಅವ್ರು ಮಾಡಿಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ಮೇಂಟೆನೆನ್ಸ್ ಇದ್ದರೆ ನಿಜವಾಗ್ಲೂ ದೇವಸ್ಥಾನ ತುಂಬ ಚೆನ್ನಾಗಿರತ್ತೆ. ಆದರೆ ತುಂಬ ಜನ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಮೇಂಟೆನೆನ್ಸ್ ಹಾಗೆ ಮಾಡಿಲ್ಲ. ನೋಡಿ, ಇಲ್ಲೊಬ್ರು ಲೇಡಿ ಬಸಪ್ಪನ ಕಿವಿಲಿ ಹೇಳ್ತಾ ಇದ್ರು, ನಾವೇನು ಅಂದ್ಕೊಳ್ತೀವೋ ಅದನ್ನು ಕಿವಿಲಿ ಹೋಗ್ಬಿಟ್ಟು ಹೇಳಬೇಕಂತೆ, ಅದು ಮುಂದಿನ ಸತಿ ಬಂದಾಗ ಆಗತ್ತೆ ಅನ್ನೋದು ನಂಬಿಕೆ. ಇದು ಉತ್ಸವ ಮೂರ್ತಿ. ಇಲ್ಲಿ ಅಂಬಾರಿ ಕೂಡ ಇದೆ, ಮೈಸೂರು ಚಿನ್ನದ ಅಂಬಾರಿ ಇದೆ, ಇಲ್ಲಿ ಪಂಚಲೋಹದ ಅಂಬಾರಿ ಇದೆ. ಇದು ದೇವಸ್ಥಾನದ ಮೂಲ ವಿಗ್ರಹ. ಇಲ್ಲಿಗೆ ಬಂದವರೆಲ್ಲ ತಾಯಿ ಮುಖ ನೋಡಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದು ತಪ್ಪು ಅಂತ ಇಲ್ಲಿನ ಜ್ಯೋತಿಷ್ಯರು ಹೇಳಿದ್ರು. ಅವ್ರು ಹೇಳೋ ಪ್ರಕಾರ ಅಲ್ಲಿ ಶ್ರೀವಾರಿ ಇದೆಯಂತೆ, ಅದನ್ನು ಶ್ರೀಚಕ್ರ ಶ್ರೀವಾರಿ ಇದೆಯಂತೆ, ಅದನ್ನು ನಾವು ನೋಡಿಕೊಂಡು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ಅತಿ ಹೆಚ್ಚಾಗಿ ಭೀಮನ ಅಮಾವಾಸ್ಯೆ ದಿನ ಬಂದು ಪೂಜೆ ಮಾಡಿಕೊಂಡ್ರೆ ನಾವೇನು ಬೇಡ್ಕೊತೀವಿ ಅದೆಲ್ಲ ಆಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ಇನ್ನು ಈ ದೇವಸ್ಥಾನದ ಹಿನ್ನೆಲೆ ನಾನು ಆಗಲೇ ಹೇಳಿದೆ, ಇದು 2020ರಲ್ಲಿ ಕಟ್ಟಿರುವಂಥದ್ದು, ಅದಕ್ಕಿಂತ ಹಿಂದೆ ಮೂರ್ತಿ ಸಿಕ್ಕಿತ್ತಂತೆ. ಇಲ್ಲಿ ಇನ್ನೊಂದಿದೆ, ಇಲ್ಲಿ ನಾವು ಕಾಯಿನ್ ಇಟ್ಟು ಬೇಡ್ಕೊಂಡ್ರೆ ಆ ಕಾಯಿನ್ ಅಲ್ಲೇ ನಿಂತರೆ ಆ ಕೆಲಸ ಆಗುತ್ತೆ ಅಂತ, ಆ ಕಾಯಿನ್ ಬಿದ್ದೋದ್ರೆ ಕೆಲಸ ಆಗಲ್ಲ ಅಂತ. ನಿಜ ಹೇಳಬೇಕು ಅಂದರೆ ನಾನು ಇಟ್ಟು ತುಂಬ ಬೇಡ್ಕೊಂಡೆ, ಬಟ್ ಕಾಯಿನ್ ಬಿದ್ದೋಯ್ತು, ಅಲ್ಲಿಗೆ ನನ್ನ ಕೆಲಸ ಆಗಲ್ಲ ಅಂತ ಅಲ್ಲಿರೋರ ಪ್ರಕಾರ. ಸೊ ಗೊತ್ತಿಲ್ಲ, ಎಲ್ಲ ಅವ್ರವ್ರ ನಂಬಿಕೆ ಹೆಂಗೆ ನಂಬ್ತಾರೆ ಅಂತ. ನಾನು ನಮ್ಮ ಅತ್ತೆ ಇಬ್ಬರೂ ಟ್ರೈ ಮಾಡಿದ್ವಿ, ಇಬ್ಬರು ಕಾಯಿನು ಬಿದ್ದಿಲ್ಲ. ಕೆಲವರೆಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ, ಆದರೆ ಅದನ್ನು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿದ್ದಾರೆ. ಸೊ ಇದೊಂದು ನಂಬಿಕೆ ಇದೆ. ನೀವೇನಾದರೂ ಹೋಗಬೇಕು ಅಂತಿದ್ರೆ ಬಹಳ ಹುಷಾರಾಗಿ ಹೋಗ್ಬನ್ನಿ, ಕಳ್ಳರ ಸಂಖ್ಯೆ ಜಾಸ್ತಿ ಇದೆಯಂತೆ, ಸೆರಗನ್ನೆಲ್ಲ ಹೊತ್ಕೊಂಡಿರಿ ಅಂತ ಹೇಳ್ತಾಯಿದ್ರು. ನಂಗೊಂದು ಸ್ವಲ್ಪ ಇದು ಕಮರ್ಷಿಯಲ್ ಅಂತ ಅನ್ನಿಸ್ತು. ಶಕ್ತಿ ಇರ್ಬೋದು ತಾಯಿಗೆ, ಅದ್ರ ಬಗ್ಗೆ ನಾನೇನು ಹೇಳಲ್ಲ, ಎಲ್ಲ ದೇವರಿಗೂ ಅದರದ್ದೇ ಆದ ಶಕ್ತಿ ಇರುತ್ತೆ. ಬಟ್ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು, ಮತ್ತು ಪಾರ್ಕಿಂಗಿಗೆಲ್ಲ ತುಂಬ ಜಾಸ್ತಿ ಅಂತ ಅನಿಸ್ತಾ ಇತ್ತು. ಹಂಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಕಮರ್ಷಿಯಲ್ ಇರ್ಬೋದೇನೋ, ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿರ್ಬಹುದಿತ್ತೇನೋ ಅಂತ ಅನ್ನಿಸ್ತು. ಬಟ್ ಈ ದೇವಸ್ಥಾನ ಬಂದಮೇಲೆ ಈ ಊರಂತೂ ತುಂಬ ಅಭಿವೃದ್ಧಿ ಆಗಿದೆ. ಏನೇ ಆಗಲಿ, ನಮ್ಮ ಹಿಂದೂ ಧರ್ಮದ ಒಂದು ದೇವಸ್ಥಾನ ಹೆಸರು ಮಾಡ್ತಾ ಇದೆ ಅಥವಾ ಒಂದು ಶಕ್ತಿ ಇದೆ ಅಂತಂದರೆ ಖಂಡಿತ ನಮಗದು ಖುಷಿನೇ. ಒಂದು ನಂಬಿಕೆ ಅಷ್ಟೇ, ಅವ್ರವ್ರ ನಂಬಿಕೆ. ಎಲ್ಲ ಒಳ್ಳೆಯದಾಗಲಿ, ಹೋಗಿ ಬಂದಿದ್ದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಅದಂತೂ ಶೋರ್. ನೀವು ಅಲ್ಲಿ ಹೋಗ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಅಲ್ಲಿದ್ದು ಆ ಮೂರ್ತಿನೆಲ್ಲ ನೋಡ್ತಾ ಇದ್ದಾಗೇ
ಒಂದು ವೈಬ್ ಅನ್ನೋದು ಬಂದೇ ಬರುತ್ತೆ. ಒಂದು ದಿನ ಹೋಗಿ ಪೂಜೆ ಮಾಡಿಕೊಂಡು ನೋಡಿಕೊಂಡು ಬರ್ಬೋದು. 7 ದಿನ ಹೋಗಬೇಕು, ಕಾಯಿ ಕಟ್ಟಬೇಕು, ಅಲ್ಲಿ ಹೋಗಿದ ತಕ್ಷಣ ಕೋಟ್ಯಾಧಿಪತಿ ಆಗ್ತಾರೆ. ನನಗೆ ಇದೆಲ್ಲ ನಾನು ಹೋಗಿ ಮಾಡಿ ಇದಾಗೇ ಆಗತ್ತೆ ಅಂತ ಹೇಳೋದಕ್ಕೆ ನಾನು ರೆಡಿ ಇಲ್ಲ. ನಾನು ಹೋಗಿ ಬಂದು 2 ತಿಂಗಳು ಆಯಿತು. ನನ್ನ ಲೈಫ್ ಅಂತೂ ಹೀಗೆ ಇದೆ, ಹೆಂಗಿದೆಯೋ ಹಾಗೆ ಇದೆ, ಇನ್ನೂ ಹುಷಾರು ತಪ್ಪಿದೆ. ಸೊ ಹಾಗಾಗಿ ಅದೆಲ್ಲ ನಿಮ್ಮ ನಂಬಿಕೆ. ಬಟ್ ದೇವ್ರಿಗೆ ಕೈ ಮುಗಿದು ಬರೋದ್ರಲ್ಲಿ ಏನು ಅನುಮಾನ ಇಲ್ಲ. ಹೋದರೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಶಾಂತಿ, ಒಂದು ಹೊಸ ಪ್ಲೇಸ್ ನೋಡ್ದಂಗೂ ಕೂಡ ಇರುತ್ತೆ. ಒನ್ಸ್ ನೀವು ಹೋಗಿ ಬನ್ನಿ, ಫೀಲ್ ಮಾಡಿ ಬನ್ನಿ. ಅದನ್ನು ಹೊರತುಪಡಿಸಿದರೆ ದೇವಸ್ಥಾನ ಚೆನ್ನಾಗಿದೆ. ಇನ್ನು ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ, ಅನ್ನ ದಾಸೋಹದ ವ್ಯವಸ್ಥೆನೂ ಕೂಡ ಇದೆ. ಇಲ್ಲೇ ಕೆಳಗಡೆ ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟು ಮಾಡಿ.